ರಾಜೀನಾಮೆಗೆ ಒತ್ತಾಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧದಲ್ಲಿ ಸಚಿವ ಚಲುವರಾಯಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯಪಾಲರು ಭಾಷಣ ಮಾಡದಂತೆ ಬಿಜೆಪಿ ಹೈಕಮಾಂಡ್ ಅನ್ನ ಮಾಡಿದೆ. ಮನ್ರೇಗಾ ಯೋಜನೆ ಬಗ್ಗೆ ಚರ್ಚಿಸೋದಕ್ಕೆ ವಿಶೇಷ ಅಧಿವೇಶನವನ್ನ ಕರೆಯಲಾಗಿದೆ. ವಿಶೇಷ ಅಧಿವೇಶನ ಯಶಸ್ವಿ ಆಗಬಾರದು ಅಂತ ಧರಣಿಯನ್ನ ಮಾಡಿದ್ದಾರೆ. ಅಬಕಾರಿ ಸಚಿವ ತಿಮ್ಮಾಪುರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉತ್ತರವನ್ನ ಕೊಡಲಾಗಿರುವಂತದ್ದು. ಅಬಕಾರಿ ಸಚಿವ ತಿಮ್ಮಾಪುರ ಬಗ್ಗೆ ಚರ್ಚೆಯಾಗಿ ಉತ್ತರವೂ ಕೂಡ ಸಿಕ್ಕಿದೆ. ಮನರೇಗಾ ಚರ್ಚೆಯಲ್ಲಿ ಭಾಗಿಯಾಗದೇ ಇರೋ ರೀತಿ ಯಶಸ್ವಿ ಆಗಬೇಕು ಅಂತ ಹೇಳಿದ್ದಾರೆ. ಇನ್ನು ಬಿಎಸ್ಸಿ ಕಮಿಟಿ ಸಭೆಯಲ್ಲಿ ಮಾತನಾಡಿ ಮನರೇಗಾ ಬಗ್ಗೆ ರೆಸಲ್ಯೂಷನ್ ಮೂವ್ ಮಾಡಲು ತೀರ್ಮಾನವನ್ನ ಮಾಡಿ ಆಗಿದೆ. ಅದಾದ ಬಳಿಕವೂ ಕೂಡ ಈ ರೀತಿ ನಿನ್ನೆ ರಾತ್ರಿಯಿಂದ ಪ್ರತಿಭಟನೆಗೆ ಇಳಿದಿದ್ದಾರೆ. ಮನರೇಗಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರದ ವಿರುದ್ಧ ರೆಸಲ್ಯೂಷನ್ ನಲ್ಲಿ ಕೈ ಜೋಡಿಸಲು ಇವರಿಗೆ ಇಷ್ಟ ಇಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಬಗ್ಗೆ ಚರ್ಚೆ ಆಗಿದೆ. ಎಕ್ಸೈಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಉತ್ತರ ಆಗಿದೆ. ಬಹುಶಃ ಈ ಒಂದು ಅವರು ಬಿಸ್ನೆಸ್ ಅಡ್ವೈಸರಿ ಕಮಿಟಿನಲ್ಲಿ ಕೂತ್ಕೊಂಡು ಎಲ್ಲ ಸುಲಲಿತವಾಗಿ ಚರ್ಚೆ ಆಗಿ ಮನ್ರೇಗಾ ಬಗ್ಗೆ ರೆಸಲ್ಯೂಷನ್ ಮಾಡಲಿಕ್ಕೆ ನಾವು 2 ದಿವಸ ತಯಾರಿದ್ದೀವಿ ಅಂತ ವಿರೋಧ ಪಕ್ಷ ನಾಯಕರು ಮತ್ತು ಅವರ ಸಹ ಸ್ನೇಹಿತರುಗಳು ಒಪ್ಪಿ ಈಗ ನಿನ್ನೆ ರಾತ್ರಿಯಿಂದ ಈ ಒಂದು ಇದಕ್ಕೆ ಇಳಿದಿದ್ದಾರೆ. ಅಂದರೆ ಅವರಿಗೆ ಈ ದೇಶದಲ್ಲಿ ಮನ್ರೇಗಾ ಅವರ BJPಯ ಸರ್ಕಾರ ಕೇಂದ್ರ ಸರ್ಕಾರ ತಗೊಂಡಿರೋ ತೀರ್ಮಾನವನ್ನು ರೆಸಲ್ಯೂಷನ್ನಲ್ಲಿ ಇವರು ಕೈ ಜೋಡಿಸೋದಕ್ಕೆ ತಯಾರಿಲ್ಲ. ಅಷ್ಟೇ ಬಿಟ್ಟರೆ ಅವರ ಉದ್ದೇಶ ಏನಿಲ್ಲ. ತಿಮ್ಮಾಪುರ ಬಗ್ಗೆ ಚರ್ಚೆ ಆಗಿದೆ. ಎಕ್ಸೈಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಉತ್ತರ ಆಗಿದೆ. ಬಹುಶಃ ಈ ಒಂದು ಅವರು ಬಿಸ್ನೆಸ್ ಅಡ್ವೈಸರಿ ಕಮಿಟಿನಲ್ಲಿ ಕೂತ್ಕೊಂಡು ಎಲ್ಲ ಸುಲಲಿತವಾಗಿ ಚರ್ಚೆ ಆಗಿ ಮನ್ರೇಗಾ ಬಗ್ಗೆ ರೆಸಲ್ಯೂಷನ್ ಮಾಡಲಿಕ್ಕೆ ನಾವು 2 ದಿವಸ ತಯಾರಿದ್ದೀವಿ ಅಂತ ವಿರೋಧ ಪಕ್ಷ ನಾಯಕರು ಮತ್ತು ಅವರ ಸಹ ಸ್ನೇಹಿತರುಗಳು ಒಪ್ಪಿ ಈಗ ನಿನ್ನೆ ರಾತ್ರಿಯಿಂದ ಈ ಒಂದು ಇದಕ್ಕೆ ಇಳಿದಿದ್ದಾರೆ. ಅಂದರೆ ಅವರಿಗೆ ಈ ದೇಶದಲ್ಲಿ ಮನ್ರೇಗಾ ಅವರ BJPಯ ಸರ್ಕಾರ ಕೇಂದ್ರ ಸರ್ಕಾರ ತಗೊಂಡಿರೋ ತೀರ್ಮಾನವನ್ನು ರೆಸಲ್ಯೂಷನ್ನಲ್ಲಿ ಇವರು ಕೈ ಜೋಡಿಸೋದಕ್ಕೆ ತಯಾರಿಲ್ಲ. ಅಷ್ಟೇ ಬಿಟ್ಟರೆ ಅವರ ಉದ್ದೇಶ ಏನಿಲ್ಲ. ತಿಮ್ಮಾಪುರ ಬಗ್ಗೆ ಚರ್ಚೆ ಆಗಿದೆ. ಎಕ್ಸೈಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಉತ್ತರ ಆಗಿದೆ. ಬಹುಶಃ ಈ ಒಂದು ಅವರು ಬಿಸ್ನೆಸ್ ಅಡ್ವೈಸರಿ ಕಮಿಟಿನಲ್ಲಿ